ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಡಯಾಫ್ರಾಮ್ಯಾಟಿಕ್ ಬ್ರೀತಿಂಗ್ ಅಥವಾ ಉದರ ಶ್ವಾಸದ ಇನ್ನೊಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ. ಕಳೆದ ವಿಡಿಯೋನಲ್ಲಿ ನಾವು ಏನು ಮಾಡಿದ್ವಿ, ಮಲ್ಕೊಂಡು ಮಾಡುವಂತಹ ಅಭ್ಯಾಸಗಳನ್ನು ನೋಡಿದ್ವಿ. ಮಲ್ಕೊಂಡು ಬಹಳಷ್ಟು ಉದರ ಶ್ವಾಸದ ಪ್ರಭೇದಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತೇನು ಮಾಡೋಣ, ಕೂತ್ಕೊಂಡು ನಾವು ಅದೇ ಡಯಾಫ್ರಾಮ್ಯಾಟಿಕ್ ಬ್ರೀತಿಂಗ್, ಅದೇ ಉದರ ಶ್ವಾಸವನ್ನು ಕೂತ್ಕೊಂಡು ಅಭ್ಯಾಸ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮತ್ತೇನಾಗುತ್ತೆ ಅಂದರೆ, ನಾವು ಮಲ್ಕೊಂಡು ಮಾಡೋದು ಸುಲಭವಾಗಿ ಆಗಿಬಿಡುತ್ತೆ. ಮಲ್ಕೊಂಡು ನಾವು ಉದರ ಶ್ವಾಸ ಮಾಡಿದಾಗ ಹೊಟ್ಟೆ ತಾನಾಗೆ ಒಳಗಡೆ ಹೋಗುತ್ತೆ ಮತ್ತು ಉಸಿರು ತೊಗೊಂಡಾಗ ಹೊಟ್ಟೆ ಉಪ್ಸೋದೆಲ್ಲ ಸಾಧಾರಣವಾಗಿ ಮಾಡಿಬಿಡ್ಬೋದು. ಬಟ್ ಕೂತು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ತಪ್ಪು ಏನು ಮಾಡಿರ್ತೀವಿ ಅಂದರೆ, ನಾವು ಹೊಟ್ಟೆ ಸಡಿಲ ಬಿಟ್ಬಿಟ್ರೆ ಹೊಟ್ಟೆ ಮುಂದೆ ಬಂದಿದೆ ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಹೊಟ್ಟೆ ಹಿಂಗೆ ಒಳಗಡೆ ಹೇಳ್ಕೊಂಡೇ ಓಡಾಡೋದು ಭಾಳ ಜನ ಇದು ಮಾಡ್ತಾರೆ. ಏನಂದರೆ ಉಸಿರನ್ನು ದೀರ್ಘವಾಗಿ ತೊಗೊಳಕ್ಕೆ ಬಿಡೋದಿಲ್ಲ, ಹೊಟ್ಟೆ ಯಾವಾಗಲೂ ಬಿಗಿ ಹಿಡ್ಕೊಂಡೇ ಓಡಾಡೋದು ಈ ಥರ ಎಲ್ಲ. ಏನಕಂದರೆ ಹೊಟ್ಟೆ ಮುಂದೆ ಬಂದುಬಿಟ್ಟಿದೆ, ಬೊಜ್ಜು ಬಂದುಬಿಟ್ಟಿದೆ ಅನ್ನೋದು ಅಂದರೆ ಅನ್ನಿಸ್ಬಿಡುತ್ತೆ ಅಂತ ಅಂದ್ಕೊಂಡು ಹೊಟ್ಟೆ ಒಳಗಡೆ ಹೇಳ್ಕೊಂಡು ಬರೀ ಮೇಲ್ಮೇಲೆ ಉಸಿರಾಟ ಮಾಡೋದು, ಇದು ಒಂದು ತಪ್ಪಾಗ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡೋಣ ಇವತ್ತು ಅಂದರೆ, ಹೊಟ್ಟೆ ಎಲ್ಲ ಮೊದಲನೇದು ಬಂದು ಹೊಟ್ಟೆ ಫುಲ್ ಸಡಿಲವಾಗಿ ಇಟ್ಕೊಳ್ಳಿ. ಸಂಪೂರ್ಣ ಹೊಟ್ಟೆಯನ್ನು ಸಡಿಲವಾಗಿ ಇಟ್ಕೊಂಡು ಒಂದು ಕೈಯಲ್ಲಿ ಜ್ಞಾನಮುದ್ರೆ ಇರುತ್ತೆ, ಇದನ್ನ ಜ್ಞಾನಮುದ್ರೆ ಅಂತ ಹೇಳಲಾಗುತ್ತೆ ಅಥವಾ ಚಿನ್ಮುದ್ರೆ ಅಂತಲೂ ಸಹ ಹೇಳಲಾಗುತ್ತೆ. ನಿಮ್ಮ ಹೆಬ್ಬೆರಳಿನ ತುದಿಯನ್ನು ತೋರ್ಬೆರಳಿನ ತುದಿಗೆ ತಾಗಿಸುವಂಥದ್ದು. ಅದಾದ ನಂತರ ಒಂದು ಹಸ್ತವನ್ನು ನೀವು ಹಿಂಗಾದರೂ ಮಾಡ್ಬೋದು ಅಥವಾ ಹಿಂಗಾದರೂ ಮಾಡ್ಬೋದು, ನಿಮ್ಮ ಅನುಕೂಲ. ಯಾವ ಹಸ್ತ ಬೇಕಂದ್ರೆ ನೀವು ಹೊಟ್ಟೆ ಮೇಲೆ ಇಟ್ಕೊಂಡು, ಇವತ್ತು ನಮ್ಮ ಹೊಟ್ಟೆ ಬಂದು ನಮಗೆ ಒಂದು ಆಧಾರವಾಗಿರುತ್ತೆ, ಇಟ್ಕೊಂಡು ನಾವು ಬೆನ್ನನ್ನು ಸಂಪೂರ್ಣ ನೇರವಾಗಿ ಇಟ್ಕೊಂಡು ಉಸಿರನ್ನ ಹೊರಗಡೆ ಹಾಕ್ತೀವಿ ಅಂತ ಉಸಿರನ್ನು ತಗೊಳ್ತಾ ಹೊಟ್ಟೆ ಭಾಗ ಉಬ್ಬಿಸುವಂಥದ್ದು. ತಿರ್ಗಾ ಉಸಿರನ್ನ ಹೊರಗಡೆ ಹಾಕ್ತಾ ಹೊಟ್ಟೆ ಭಾಗ ಒಳಗಡೆ ತಗೊಳ್ಳೋದು. ಉಸಿರನ್ನು ತಗೊಳ್ತಾ ಹೊಟ್ಟೆ ಭಾಗ ಉಬ್ಬಿಸಿ ಮತ್ತು ಉಸಿರನ್ನು ಹೊರಗಡೆ ಹಾಕ್ತಾ ಹೊಟ್ಟೆ ಭಾಗ ಒಳಗಡೆ ತಗೊಳ್ಳುವಂಥದ್ದು. ನಾವು ಮಲ್ಕೊಂಡು ಮಾಡಿದಷ್ಟು ಸುಲಭವಾಗಿ ನಾವು ಕೂತ್ಕೊಂಡು ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ದಿನ ಕೂತ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮೊದಲನೇ ಅಂಶ ನಾನು ಹೇಳಿದ್ದೇನು, ಹೊಟ್ಟೆನ ಆದಷ್ಟು ಸಡಿಲವಾಗಿ ಇಟ್ಕೊಳ್ಳಿ. ಹೊಟ್ಟೆನೇನು ಬಿಗಿ ಹಿಡಿಯೋದು ಬೇಡ ಅಥವಾ ಹೊಟ್ಟೆಯ ಸ್ನಾಯುಗಳಿಗೆ ಏನು ಹಿಡಿತ ತಗೊಳ್ಳೋದು ಬೇಡ. ಫಸ್ಟು ಹೊಟ್ಟೆಯನ್ನು ಸಂಪೂರ್ಣವಾಗಿ ಸಡಿಲವಾಗಿ ಇಟ್ಕೊಂಡು ಒಂದು ಸ್ವಲ್ಪ ಉಸಿರಾಟ ಮಾಡಿ. ಉಸಿರಾಟ ಮಾಡಿದ ಆದಮೇಲೆ ನೀವು ಹೊಟ್ಟೆ ಭಾಗದ ಮೇಲೆ ಹಸ್ತ ಇಟ್ಕೊಂಡು ಉಸಿರಾಟದ ಅಭ್ಯಾಸವನ್ನು ಮಾಡ್ಬೋದು. ಮತ್ತು ಕಳೆದ ವಿಡಿಯೋನಲ್ಲಿ ನಾವೇನು ಹೇಳಿದೆ, ಒಂದು ಉಸಿರಾಟವನ್ನು ಆದಷ್ಟು ನಿಧಾನವಾಗಿ ಮಾಡಬೇಕು ಮತ್ತು ನಿಶಬ್ದವಾಗಿರಬೇಕು, ದೀರ್ಘವಾಗಿರಬೇಕು. 3 ಅಂಶ ನೆನಪಲ್ಲಿ ಇಟ್ಕೊಂಡಿದ್ವಿ, ಸ್ಲೋ, ಸೌಂಡ್ಲೆಸ್, ಡೀಪ್. ಸೊ 3 ಅಂಶ ಆಯ್ತಲ್ಲ. ಈ ವಾರ ಏನು ಮಾಡೋಣ ಅಂದರೆ, ಇದ್ರ ಜೊತೆಗೆ ಕಂಟಿನ್ಯೂಸ್ ಅಥವಾ ನಿರಂತರವಾಗಿ ಉಸಿರಾಟ ಮಾಡುವಂಥದ್ದು. ಸಾಧಾರಣವಾಗಿ ನಾವು ಉಸಿರಾಟ ಮಾಡಬೇಕಂದ್ರೆ ಏನಾಗುತ್ತೆ ಅಂದರೆ, ನಾವು ಮುಖ್ಯವಾಗಿ ನಾವು ನಿಧಾನ ಉಸಿರಾಟ ಮಾಡೋಕ್ಕೆ ಶುರು ಮಾಡೋದಲ್ಲೇ ಒಂದು ಸಮಸ್ಯೆ ಆಗುತ್ತೆ. ನೀವು ಇಷ್ಟು ದಿನ ಅಭ್ಯಾಸ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಉಸಿರು ತೊಗೊಳಕ್ಕೆ ಹೋಗ್ಬೇಕಂದ್ರೆ ಅಷ್ಟು ನೀವು ಕಂಟ್ರೋಲ್ಡಾಗಿ ನಿಯಂತ್ರಣ ತೊಗೊಂಡು ಉಸಿರು ತೊಗೊಳಕ್ಕೆ ಹೋಯ್ತು ಅಂದರೆ ಒಂಥರ ಹಿಂಗೆ ನಡ್ಗೋ ಥರ ಹೋಗುತ್ತೆ. ಹಿಂಗೆಲ್ಲ ಒಂಥರ ಹಿಡಿದು ಬಿಡೋ ಥರದೆಲ್ಲ ಆಗ್ತಾ ಇರುತ್ತೆ. ಆದರೆ ನೀವು ಉಸಿರಾಟದ ಮೇಲೆ ನಾವು ಯಾವತ್ತೂ ನಿಯಂತ್ರಣ ತಗೊಂಡಿರೋದಿಲ್ಲ. ಹೆಂಗಂದಂಗೆ ಉಸಿರಾಟ ನಡೀತಾ ಇರುತ್ತೆ, ನಾವು ಸುಮ್ಮನೆ ಬಿಟ್ಬಿಡ್ತೀವಿ. ಈ ಪ್ರಾಣಾಯಾಮ ಅಭ್ಯಾಸದಲ್ಲಿ ನಿಯಂತ್ರಣ ತಗೊಂಡು ನಾವು ಉಸಿರಾಟ ಅಭ್ಯಾಸ ಮಾಡೋದ್ರಿಂದ ನಮಗೆ ಏಕಾಏಕಿ ನಾವು ನಿಯಂತ್ರಣಕ್ಕೆಲ್ಲ ಕೈ ಹಾಕಿದಾಗ ಏನಾಗುತ್ತೆ, ಅದು ಹಿಡಿದಕ್ಕೆ ಸಿಗೋದಿಲ್ಲ. ಒಂಥರ ಜರ್ಕಾಗಿ ಹೋಗೋದು, ಜರ್ಕಾಗಿ ಉಸಿರು ತಗೊಳ್ಳೋದು, ಹಿಂಗೆಲ್ಲ ಆಗ್ತಾ ಇರುತ್ತೆ. ಮತ್ತು ಇದೆಲ್ಲ ಸಾಮಾನ್ಯ. ಇದೇನು ಬರೀ ನಿಮ್ಮೊಬ್ಬರಿಗೆ ಆಗ್ತಾ ಇದೆ ಅಂತ ದಯವಿಟ್ಟು ಅಂದ್ಕೊಳ್ಳೋಕೆ ಹೋಗಬೇಡಿ. ಇದೆಲ್ಲರಿಗೂ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಮೊದಲು ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕಿದ ತಕ್ಷಣ ಅಷ್ಟೇ ನಿಧಾನ ಉಸಿರು ತೊಗೊಳಕ್ಕಾಗಲ್ಲ, ಹಿಂಗೆ ಬಂದ್ಬಿಡುತ್ತೆ, ವೇಗವಾಗಿ ಉಸಿರು ಬಂದ್ಬಿಡುತ್ತೆ. ಮತ್ತು ಉಸಿರು ದೀರ್ಘವಾಗಿ ಉಸಿರು ತೊಗೊಂಡಿದ್ದಾಗ ಅಷ್ಟೇ ನಿಧಾನವಾಗಿ ಉಸಿರು ಬಿಡೋದಕ್ಕೆ ಪ್ರಾರಂಭಿಕರಾಗಿದ್ದರೆ ಆ ನಿಧಾನ ಉಸಿರು ಬಿಡೋಕ್ಕಾಗಲ್ಲ. ಒಂದೇ ಸರಿ ವೇಗವಾಗಿ ಉಸಿರು ಹೊರಗಡೆ ಹಾಕಿ ಹಿಂಗೆ ಹೊರಟೋಗ್ಬಿಡುತ್ತೆ. ಉಸಿರು ತಗೋಬೇಕಂದ್ರೆ ಮಧ್ಯದಲ್ಲಿ ಬೇಕಂದರೆ ನಾವು ಉಸಿರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ. ಬಟ್ ಮೇಲೆ ಕೆಳಗಡೆ ಅಂದರೆ ಉಸಿರನ್ನ ತೊಗೊಂಡಾಗ ಬಿಟ್ಟಾಗ ಅಲ್ಲಿ ನಿಯಂತ್ರಣ ತಗೊಳ್ಳೋದು ಕಷ್ಟ ಆಗುತ್ತೆ. ಇವತ್ತು ಅದ್ರ ಕಡೆನೇ ಗಮನ ಹರಿಸಿ. ಉಸಿರಾಟ ನಿಧಾನವಾಗಿರಬೇಕು, ನಿಶಬ್ದವಾಗಿರಬೇಕು, ದೀರ್ಘವಾಗಿರಬೇಕು. ಶ್ವಾಸಕೋಶವನ್ನು ಸಂಪೂರ್ಣ ತುಂಬಿಸೋದು ಅಂದರೆ ನಿಮ್ಮ ಹೊಟ್ಟೆನ ಎಷ್ಟಾಗುತ್ತಷ್ಟು ಉಬ್ಬುವಷ್ಟು ಉಸಿರನ್ನು ದೀರ್ಘವಾಗಿ ತೊಗೊಂಡಿರ್ತೀವಿ. ಆನಂತರ ನಿರಂತರವಾಗಿರಲಿ. ಮತ್ತು ಎಲ್ಲೂ ಉಸಿರನ್ನು ಬಿಗಿ ಹಿಡಿಯೋದಿಲ್ಲ. ಉಸಿರು ತೊಗೊಂಡು ನಾವು ಏನು ಉಸಿರನ್ನು ಬಿಗಿ ಹಿಡಿಯೋಲ್ಲ ಅಥವಾ ಉಸಿರು ಬಿಟ್ಟು ಸಹ ನಾವು ಬಿಗಿ ಹಿಡಿಯೋದಿಲ್ಲ. ಅದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಕುಂಭಕಗಳು ಅಂತ ಅಭ್ಯಾಸಗಳು ಮಾಡ್ತೀವಿ. ಆ ಕುಂಭಕಗಳು ಬಂದಾಗ ನಾವು ಉಸಿರನ್ನು ಬಿಗಿ ಹಿಡಿಯುವಂತಹ ಅಭ್ಯಾಸಗಳನ್ನು ಅದು ಪ್ರತ್ಯೇಕವಾಗಿ ಮಾಡ್ತೇವೆ. ಬಟ್ ಈ ಸರಣಿಯಲ್ಲಿ ನಾವು ಇವಾಗ ನಾವು ಪ್ರಾರಂಭಿಕದಲ್ಲಿ ನಾವೇನೇನು ಇದೆಲ್ಲ ಅಭ್ಯಾಸ ಮಾಡ್ತಾ ಇದ್ವಿ, ಡಯಾಫ್ರಾಮ್ಯಾಟಿಕ್ ಬ್ರೀತಿಂಗ್ ಇದರಲ್ಲಿ ಎಲ್ಲೂ ಸಹ ನಾವು ಉಸಿರನ್ನು ಬಿಗಿ ಹಿಡಿಯುವಂಥದ್ದೆಲ್ಲೂ ಮಾಡೋದಿಲ್ಲ. ನೀವೇನು ಮಾಡಬೇಕು ಅಂದರೆ ನಿಧಾನವಾಗಿ, ಸ್ಲೋ, ಸೌಂಡ್ಲೆಸ್, ಡೀಪ್, ಕಂಟಿನ್ಯೂಸ್. ನಿಧಾನ, ನಿಶಬ್ದ,
ದೀರ್ಘ ಮತ್ತು ನಿರಂತರವಾಗಿ ಈ 4 ಅಂಶಗಳನ್ನು ನೆನಪಲ್ಲಿಟ್ಕೊಂಡು ನಾವು ಉಸಿರಾಟವನ್ನು ಅಭ್ಯಾಸ ಮಾಡಿ ಮತ್ತು ಆ ಬ್ರೀತಿಂಗ್ ಪ್ಯಾಟ್ರನ್ ಅಂತ ಹೇಳ್ತೀವಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟು ದಿವಸ ನಾವು ಅಭ್ಯಾಸ ಮಾಡ್ತೇವೆ. ಕಳೆದ ಒಂದು 3-4 ವಿಡಿಯೋಯಿಂದನೂ ಸಹ ನಾವು ಈ ಬ್ರೀತಿಂಗ್ ಪ್ಯಾಟ್ರನ್ನ ಸರಿ ಮಾಡ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೆ. ಅಂದರೆ ನಮ್ಮ ಉಸಿರಾಟದ ಕ್ರಮವನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದನ್ನ ಅಳವಡಿಸ್ಕೊಂಡು ಅಭ್ಯಾಸವನ್ನು ಮಾಡೋಣ. ಮತ್ತೊಮ್ಮೆ ಹೇಳಿಬಿಡ್ತೀನಿ, ಉಸಿರಾಟ ನಮ್ಮ ಹೊಟ್ಟೆ ಭಾಗ ಸಡಿಲವಾಗಿರಲಿ ಮತ್ತು ಉಸಿರಾಟ ಈ 4 ಅಂಶವನ್ನು ಅಳವಡಿಸ್ಕೊಂಡು ನೀವು ಅಭ್ಯಾಸವನ್ನು ಮಾಡಿ. ಈ ವಿಡಿಯೋನಲ್ಲಿ ಏನಾದರೂ ನಿಮಗೆ ಸಂದೇಹಗಳಿದ್ದರೆ ದಯವಿಟ್ಟು ನೀವು ಕಮೆಂಟ್ನಲ್ಲಿ ಕಳಿಸ್ಬೋದು. ಸೊ ಅದನ್ನು ನಾವು ಉತ್ತರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ನಾವು ಹಾಕುತ್ತಿರುವಂತಹ ಈ ಪ್ರಾಣಾಯಾಮ ಸರಣಿಯ ವಿಡಿಯೋಗಳು ನಿಮಗೇನಾದರೂ ಅನುಕೂಲ ಆಗ್ತದೆ ಮತ್ತು ಇನ್ನೊಂದಷ್ಟು ಜನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗಳನ್ನು ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು.